ಹಾಯ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ವ್ಲಾಗ್ ನಾನು ತುಂಬ ದಿನ ಆದಮೇಲಿಂದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕ್ಷಮೆ ಇರಲಿ, ಯಾಕಂದರೆ ನನ್ನ ಫೋನ್ ರಿಪೇರಿ ಇತ್ತು ಅಂತ ಹೋದ ವಿಡಿಯೋದಲ್ಲೇ ಹೇಳಿದ್ದೆ. ಅದು ಫೋನ್ ಇವಾಗ ತಂದುಕೊಟ್ರು ಶರತ್ ಅವರು. ಅದಕ್ಕೆ ಒಂದೊಂದಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಅಮ್ಮನ ಮನೆಯಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ, ಅಂದರೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ, ಕೆಲಸದ ಗಡಿ ಬಿಡೀಲಿ. ನಾವು ಒಂದು ವಾರ ಇದ್ದು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಅಮ್ಮಂಗೆ ಏನೇನು ಬೇಕು ಅವ್ರಿಗೆ ಎಲ್ಲ ಕೆಲಸ ಎಲ್ಲ ಮಾಡಿ ಒಬ್ಬಟ್ಟನ್ನು ಮಾಡಿ ಅಲ್ಲಿ ಇಟ್ಟು ಹಬ್ಬದ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಇಲ್ಲಿಗೆ ನಾವು ಸಂಜೆ ಮೇಲೆ ಅಮ್ಮನ ಮನೆಗೆ ಬಂದ್ವಿ. ಅದಾದಮೇಲೆ ಹಿಂದಿಯಲ್ಲಿ ಅಮ್ಮ ಹಬ್ಬದ ಅಡುಗೆನ ವಡೆ, ಪಾಯಸ, ಬೇಳೆ ಸಾಂಬಾರನ್ನು ಮಾಡಿದರು. ಅಲ್ಲಿ ನಾವು ಮನೇಲಿ ಚಿತ್ರಾನ್ನ, ಅನ್ನ, ಸಾಂಬಾರು, ಒಬ್ಬಟ್ಟು ಮಾಡಿದ್ವಿ. ಅಲ್ಲಿ ಅಡುಗೆ ಮಾಡಿ ಇಲ್ಲಿ ಅಮ್ಮ ನಾವು ಬರೋ ಅಷ್ಟರಲ್ಲಿ ಇಷ್ಟು ಅಡುಗೆನ ಮಾಡಿ ಇಟ್ಟಿದ್ರು. ಅದಾದಮೇಲಿಂದ ಶರತ್ ಅವರು, ಭಾವ ಅವರು ಕೂಡ ಅವರು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಕ್ಕೆ ಇಲ್ಲೇ ಇರಿ ಅಂತ ಹೇಳಿ ಅಮ್ಮ ಹೇಳಿದರು. ಅದಕ್ಕೆ ಅವರು ಕೂಡ ಇಲ್ಲೇ ಊಟ ಮಾಡ್ಕೊಂಡು ಹೋದರು. ಅವ್ರು ಹೊರಟಾದ್ಮೇಲಿಂದ ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ. ಮಕ್ಕಳೆಲ್ಲ ಅಳ್ತಾಯಿದ್ರು, ಈಚೆ ಕರ್ಕೊಂಡೋಗಿ ಆಟ ಆಡಿಸಿ ನಮ್ಮನ್ನು, ಒಳಗೆ ಇರಲ್ಲ ಅಂತ ಮುನ್ನ ಅಳ್ತಾಯಿದ್ದ. ಅವನು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ದೆ ಕೆಳಗೆ ಹೋಗಬೇಕು ಅಂತೇಳಿ. ಅದಾದಮೇಲಿಂದ ಆಯಿತು ಕೆಳಗೆ ಹೋಗೋಣ ಅಂಥೇಳಿ ಕೆಳಗೆ ಹೋದ್ವಿ. ಈ ಹಬ್ಬದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಹಳ್ಳಿ ಕಡೆ ಯಾವ್ಯಾವ ಆಟ ಆಡ್ತಾರೆ ಅಂತ. ಸಾಮಾನ್ಯವಾಗಿ ಹಳ್ಳಿಲಿರೋರಿಗೆ ಗೊತ್ತಿರುತ್ತೆ ಯಾವ ಆಟ ಆಡ್ತಾರೆ ಯುಗಾದಿ ಹಬ್ಬದ ದಿನ ಅಂಥೇಳಿ. ಅದಕ್ಕೆ ನಾವು ಒಂದು ಆಟ ಆಡೋಣ, ಚೌಕಾಬಾರ ಅಂತ ನಾವು ಕರಿತೀವಿ, ಇಲ್ಲಾಂದರೆ ಗಟ್ಟೆ ಮನೆ ಅಂತ ಕರಿತೀವಿ. ಎರಡು ಥರ ಕರಿತೀವಿ ಅದನ್ನು. ನೀವು ಯಾವ ಥರ ಕರಿತೀರ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಟ ಆಡೋಣ ಅಂಥೇಳಿ ಕೆಳಗೆ ಹೋದ್ವಿ. ನನ್ನ ತಂಗಿ ಪಿಚ್ಚಿ ಎಲ್ಲನೂ ತೆಗಿತಾಯಿದ್ಲು. ಅವಳು ಕೈ ನೋವು ಬರುತ್ತೆ ಅಂಥೇಳಿ ಕಾಲಲ್ಲಿ ತೆಗಿತಾಯಿದ್ಲು. ಅವಳನ್ನ ರೇಗಿಸ್ತಾ ನಾವು ಹಾಗೆ ನಾನು ಕೂಡ ಅವಳ ಜೊತೆಗೆ ಕೂತ್ಕೊಂಡು ಪಿಚ್ಚಿನೇ ತೆಗಿತಾಯಿದ್ದೆ. ಇಲ್ಲಿ ಮುನ್ನ, ಲಡ್ಡು, ಜಶ್ವಿನ್ 3 ಜನನೂ ಆಟ ಆಡೋಕ್ಕೆ ನಮ್ಮನ್ನ ಬಿಡ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಈಚೆ ಬಿಡೋಣ ಅಂತಂದರೆ ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡುತ್ತೆ ಅಮ್ಮನ ಮನೆ ಹತ್ರ ಅಂತ ಹೇಳಿ ನಾವು ಈಚೆ ಬಿಡ್ತಿರ್ಲಿಲ್ಲ. ನಾವು ಏನು ಬರೆದಿರ್ತೀವಿ ಅದ್ರ ಮೇಲೆ ಮುನ್ನ ಅಳ್ಸೋಕ್ಕೆ ಓಡಾಡ್ತಾ ಇದ್ದ. ನಮ್ಮ ಚಿಕ್ಕಪ್ಪ ಬಂದು ಗದರಿಸ್ತಾಯಿದ್ರು, ಬಾ ಒಳಗೆ ಆಟ ಆಡೋಣ, ಅವ್ರಿಗೆ ಆಟ ಆಡೋಕ್ಕೆ ಬಿಡು ಅಂತೇಳಿ. ಅವನು ಹಂಗೂ ಕೇಳ್ತಿರ್ಲಿಲ್ಲ, ಅಳ್ತಾ ಇದ್ದ ಮುನ್ನ. ಆಯಿತು ಅವ್ರ ಪಾಡ್ಗೆ ಅವ್ರು ಆಟ ಆಡಲಿ, ನಮ್ಮ ಪಾಡು ನಾವು ಆಟ ಆಡೋಣ ಅಂತ ಹೇಳಿ ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡ್ಕೊಂಡ್ವಿ. ಅಮ್ಮನೂ ಕೂಡ ಅವರು ಕೂಡ ಬಂದು ಜಾಯ್ನ್ ಆದರು. ಪಾತ್ರೆ ಎಲ್ಲ ಇತ್ತು, ಊಟ ಮಾಡಿದ್ದೆಲ್ಲ ಇತ್ತು. ನಾವು ಊಟ ಮಾಡ್ಕೊಂಡು ಕೆಳಗೆ ಹೋಗಿದ್ವಲ್ಲ, ಅಮ್ಮ ಅದನ್ನೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಬಂದರು. ಅದಾದಮೇಲಿಂದ ಎಲ್ಲ ಒಂದು ಕಡೆಯಿಂದ ಕೂತ್ಕೊಂಡ್ವಿ ಆಟ ಆಡೋಣ ಅಂಥೇಳಿ. ಆಮೇಲೆ ಒಳಗಡೆ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಎಲ್ಲ ಬಂದು ಇಲ್ಲಿ ನನ್ನ ತಂಗಿ ನೋಡ್ತಾ ಇರ್ಬೋದು, ಬಳಪದ ಕಲ್ಲಲ್ಲಿ ಬರಿತಾ ಇದ್ದಾಳೆ. ಬಳಪ ಸಿಗಲಿಲ್ಲ ಅಂಥೇಳಿ ಬಳಪದ ಕಲ್ಲು ಸಿಕ್ತು ಅಲ್ಲಿ, ಅದಕ್ಕೆ ಅದನ್ನು ತೊಗೊಬಂದು ಬರಿತಾ ಇದ್ಲು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೂತಿದ್ದೀವಿ ಆಟ ಆಡೋಕ್ಕೆ. ಆದರೆ ಈ ಮುನ್ನ ನೋಡಿ ತೀಟೆ ಮಾಡ್ತಾನೆ. ಅಮ್ಮ ಎಳ್ದು ಎಲ್ಲನೂ ಕೂರಿಸ್ತವ್ರೆ, ಅವನು ಕೇಳ್ತಾನೆ ಇರಲಿಲ್ಲ, ಆಟ ಆಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಾದಮೇಲಿಂದ ಹಂಗೂ ಒಂದೆರಡು ಆಟ ಆಡೋಣ ಅಂತೇಳಿ ಆಟ ಆಡಿದ್ವಿ. ಇಲ್ಲಿ ಯುಗಾದಿ ಹಬ್ಬದ ದಿನ ಪೂಜೆಯನ್ನು ಮಾಡಿಸ್ಬೇಕು, ಯಾಕಂದರೆ ಇಲ್ಲಿ ಕರ್ಗಳಮ್ಮಂದು ರಥ ಬರುತ್ತೆ. ಅದಕ್ಕೆ ಪೂಜೆ ಮಾಡಿಸೋಣ ಅಂಥೇಳಿ ಅಮ್ಮ ಒಂದೇ ಸಲ ಪೂಜೆ ಸಾಮಾನು ಕೂಡ ತೊಗೊಂಬಂದಿಟ್ಟರು. ಇನ್ನು ಪದೇ ಮೇಲೆ ಹತ್ತಕ್ಕಾಗಲ್ಲ, ಎಲ್ಲಿ ಬರ್ತಾಯಿದೆ, ಪಟಾಕಿ ಎಲ್ಲ ಜೋರಾಗಿ ಹೊಡಿತಾರೆ ಇಲ್ಲಿ, ಅದನ್ನೆಲ್ಲ ನೋಡ್ಕೊಬರ್ತೀನಿ ಅಂತ ಅಪ್ಪನೂ ಹೋದರು. ಇಲ್ಲಿ ನಾವೆಲ್ಲ ಕೂತ್ಕೊಂಡು ಆಟ ಆಡ್ತಾಯಿದ್ವಿ. ಅದು ಬಂದಾದ್ಮೇಲಿಂದ ಪೂಜೆ ಮಾಡ್ಸೋಕೆ ಒಟ್ಟಿಗೆ ಹೋಗೋಣ, ಅದು ಬರೋ ತನಕ ಆಟ ಆಡೋಣ ಅಂತೇಳಿ ಒಂದು 2-3 ಆಟ ಆಡಿದ್ವಿ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಜಶ್ವಿತು ಕೂಡ ಬಿಡ್ತಿರ್ಲಿಲ್ಲ ಆಟ ಆಡೋಕ್ಕೆ. ನಾನು ಆಟ ಆಡ್ತೀನಿ ನಿಮ್ಮ ಜೊತೆ ಅಂತೇಳಿ ಇದು ಮಾಡ್ತಾಯಿದ್ದ. ಅವ್ನಿಗೂ ಒಂದು ಸಲ ಕೊಡೋದು ನಾವು ಆಡೋದು, ಅವ್ನಿಗೂ ಒಂದು ಸಲ ಕೊಡೋದು ನಾವು ಆಡೋದು, ಹಾಗೆ ಮಾಡಿ ಆಟ ಆಡ್ತಾ ಕೂತಿದ್ವಿ. ಫಸ್ಟ್ ನಾವು 4 ಜನ ಆಡ್ತಾಯಿದ್ವಿ, ನಾನು, ನನ್ನ ತಂಗಿ, ಭವಾನಿ, ಆಮೇಲೆ ನಮ್ಮ ಚಿಕ್ಕಮ್ಮ, ಇಷ್ಟು ಜನನೂ ಆಟ ಆಡ್ತಿದ್ವಿ. ಆಮೇಲೆ ನಮ್ಮಮ್ಮ ಮತ್ತು ನಮ್ಮ ಕೆಳಗಡೆ ಮನೆಯವರು ಇರೋರು ಕೂಡ ಅವರು ಬಂದು ಜಾಯ್ನ್ ಆದರು. ಇಷ್ಟು ಜನನೂ ಆಟ ಆಡೋಕ್ಕೆ ಕೂತ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆಟ ಆಡ್ತಿದ್ರು, ನಗ ಆಡ್ಕೊಂಡು. ಎಷ್ಟೋ ದಿನ ಆಗಿತ್ತು ಈ ಥರ ಆಟ ಆಡಿ. ಹಿಂಗೆ ಬಂದಾಗಲೇ ನಾವು ಹಿಂಗೆ ಆಟ ಆಡೋಕ್ಕಾಗೋದಿಲ್ಲ, ಅಂದರೆ ನಾವೇನೂ ಆಟ ಆಡೋಲ್ಲ. ಅಲ್ಲಿ ಸಿಟಿಲಿ ಇದ್ದರಿಂದ ನಾವೇನು ಆಟ ಆಡೋಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೀವಿ ಮನೇಲಿ. ಇಲ್ಲಿಗೆ ಬಂದ್ರೇ ಈ ಥರ ಆಟ ಎಲ್ಲ ಆಡೋದು. ಯುಗಾದಿ ಹಬ್ಬದ ದಿನ ಈ ರೀತಿಯಾಗೆಲ್ಲ ಆಟ ಆಡಿದ್ವಿ. ನಾವು 4 ಜನ ಆಡ್ತಿದ್ದರಿಂದ ಮತ್ತೆ ಇನ್ನೂ 2 ಆ್ಯಡ್ ಆದರು, ನಮ್ಮ ಕೆಳಗಡೆ ಮನೆಯವರೆಲ್ಲ ಆ್ಯಡ್ ಆದರು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಆಟ ಆಡಿದ್ವಿ. ಸಖತ್ತಾಗಿತ್ತು ಆಟ ಆಡ್ಕೊಂಡು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು, ಒಬ್ರಿಗೂ ಏನೇನೋ ಮಾತಾಡಿಕೊಂಡು. ಎಲ್ಲ ಆಟ ಆಡ್ತಾ ಕೂತಿದ್ವಿ. ದೇವ್ರು ಬರೋ ತನಕ, ಇನ್ನೂ ದೇವ್ರು ಬರೋದು ಲೇಟ್ ಅಲ್ವಾ ಅಂತ ಹೇಳಿ ಎಲ್ಲ ಆಟ ಆಡ್ತಿದ್ವಿ. ಅದಾದಮೇಲಿಂದ ಸೌಂಡ್ ಕೇಳಿಸ್ತು, ದೇವ್ರು ಬರೋ ಸೌಂಡು, ಪಟಾಕಿ ಟಮಟೆ ಸೌಂಡೆಲ್ಲ ಅಂತ ಮಾಡ್ತಾಯಿದ್ರು. ಅದಾದಮೇಲಿಂದ ಪೂಜೆ ಸಾಮಾನೆಲ್ಲ ತೊಗೊಂಬಂದರು. ಇನ್ನು ಹೋಗೋ ತನಕ ಆಗುತ್ತೆ, ಅಲ್ಲಿ ಬಂದುಬಿಡುತ್ತೆ ಬೇಗ ದೇವರು ಅಂಥೇಳಿ. ನನ್ನ ತಮ್ಮ ಬಂದು ಮುನ್ನನ್ನು ಎತ್ಕೊಂಡಿದ್ದ, ಅವನು ಇರ್ತಾನೆ ಇರಲಿಲ್ಲ, ಅವ್ನು ಗದರಿಸಿ ಎತ್ಕೊತಾ ಇದ್ದ, ಓಡಿ ಹೋಗ್ತಾ ಇದ್ದ ಅಂಥೇಳಿ. ಅದಾದಮೇಲಿಂದ ನಾವಿಲ್ಲಿ ನಡ್ಕೊಂಡು ಹೋಗೋಣ ಅಂಥೇಳಿ ನಡ್ಕೊಂಡು ಹೋದ್ವಿ. ನಮ್ಮ ರೋಡ್ ತುದಿಗೆ ಬರುತ್ತೆ ಅದು ದೇವರು. ಇಲ್ಲಿ ನೋಡ್ತಾ ಇರ್ಬೋದು, ಭವಾನಿ ಮುನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಪೂಜೆ ಮಾಡ್ಸೋಕ್ಕೆ ಹೋಗೋಣ, ದೇವ್ರು ನೋಡೋಣ ಅಂಥೇಳಿ ನಾವು ಕೂಡ ಹೊರಟ್ವಿ.
ಸೊ ಯಾವ ದೇವರು ಅಂತೇಳಿ ಹೇಳಿದ್ನಲ್ಲ ನಾನು ಆವಾಗಲೇ. ನನ್ನ ತಂಗಿ ಬಾ ನಾನೇ ಎತ್ಕೋತೀನಿ ನೀನು ಕರ್ಕೊಂಡು ಹೋಗ್ತೀನಿ ಅಂದರೆ ಅವಳ ಹತ್ರನೂ ಹೋಗ್ತಿರ್ಲಿಲ್ಲ ಮುನ್ನ. ಆಮೇಲೆ ಹೆಂಗೋ ನೈಸ್ ಮಾಡಿ ಕರ್ಕೊಂಡ್ಳು ಅವಳು. ಮಾಮಿ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ಲು. ಪಟಾಕಿ ಹೊಡೆಯೋದು ತೋರಿಸ್ತೀನಿ ಬಾ ಅಂತೇಳಿ ಅವ್ರನ್ನ ಮುನ್ನನ್ನು ಕರ್ಕೊಂಡು ಹೋದ್ಲು. ನಾವು ಕೂಡ ಅವಳಿಂದನೇ ಹೋದ್ವಿ. ಆವಾಗಲೇ ಹೊಸಿದ್ದಾರಿದ್ದೇನು ಮಳಿಯ ಅವ್ರು ಮಾಡಿಸ್ದಾಗ ಹೊಸಿದ್ದಾರಿದ್ದೇನು ಮಳಿಯಲ್ಲ ಏನೇಕುತ್ತ ಅಷ್ಟೇ ಅದು ಡಾಕೋಟ ಹಾಕ್ಬಿಡ್ತುಬಿಡದ. ನಾಳೆ ಇಸ್ಕೋತೀನಿ ಅಂದ್ರೆ ನಿಮ್ಮ ಭಾವ ಇದೆ ಅರ್ಧ ಮೈ ಭಾವನೆಕ್ಕೊಂದು ಬರೋದು ಬಾ ಒಂದು ಫೋನ್ ಹಳೆ ಫೋನ್ ಇತ್ತು ಅದಕ್ಕೆ ಸಿಮ್ ಹಾಕೊಂಡವ್ನಿ. ನಾಡಿ ಬಿಳಿಸ್ಬಿಟ್ಟು ಸಬ್ಬೇನಿಗೆ ಮಾಡ್ಕೊಂಡು ನಮ್ಮ ರೈ ಹೇಯ್ ಚುಚ್ಚುತ್ತೆ ಕಲ್ಲು. ಆ ಬೆಳಗ್ಗೆ ಚೆನ್ನಾಗಿ ಕಾಣಲ್ಲ ಬೆಳಿಗ್ಗೆ ಹೊತ್ತು ನೋಡಿದ್ರ ಏ ಕಣ್ಣು ತಗೊಂಬದ್ರಿ. ಒಳಗಡಿಲ್ಲ ಅಂದ್ರೆ ಟಾರ್ಚ್ ನೋಡಿದ್ರೆ ಇನ್ನೂ ಇಲ್ಲ. ವ್ಲಾಗ್ ಆಗಿರುತ್ತೆ. ಹೊಸದುಡುಕಿಗೆ ಅಂದ್ಬಿಟ್ಟು ಚಿಕನ್ ತರಿಸಿದ್ದೀವಿ. ಹಾಗೆ ಇಲ್ಲಿ ಪ್ರಿಯಾಂಕ ರೆಡಿ ಮಾಡ್ಕೋತಾ ಇದ್ದಾಳೆ ಪೆಪ್ಪರ್ ಚಿಕನ್ ಮಾಡೋಕ್ಕೆ. ಹಾಗೆ ಕೈಮಾಗೂ ಕೂಡ ರೆಡಿ ಮಾಡ್ಕೋಬೇಕು. ಇವರಿಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಪಾಯಸ ಕುಟ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಹಾಗೆ ಮುನ್ನ ಬಂದು ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಹಬ್ಬದ ಮಾರನೇದು ವ್ಲಾಗ್ನ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಮಾಡಿತ್ತು. ಸೊ ಹೊಸದುಡುಕಿಗೆ ಏನು ಮಾಡಿದ್ವಿ ಅಂತ ನೀವು ಕೂಡ ಕಮೆಂಟ್ ಮಾಡಿ. ನಾವು ಇಷ್ಟು ಐಟಮ್ ಮಾಡಿದ್ವಿ. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.